ಸರ್ದಾರ್ ವಲ್ಲಭಭಾಯಿ ಪಟೇಲ್ 150ನೇ ಜನ್ಮ ದಿನೋತ್ಸವ ಅಂಗವಾಗಿ ಇಡೀ ದೇಶದಲ್ಲಿ ಬೇರೆ ಬೇರೆ ಚಟುವಟಿಕೆಗಳು ನಡೆಸಲಾಗಿದೆ. ಅದೇ ರೀತಿಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕೂಡ ನಾವು ಪಾದಯಾತ್ರೆ 14ನೇ ನವೆಂಬರ್ ಮತ್ತು 15ನೇ ನವೆಂಬರ್ಗೆ ಮಾಡ್ತಾ ಇದ್ದೀವಿ. ಗೌರ್ಮೆಂಟ್ ಆಫ್ ಇಂಡಿಯಾ ವತಿಯಿಂದ 25ನೇ ನವೆಂಬರ್ ತನಕ ಟೈಮ್ ಕೊಟ್ಟಿದ್ದಾರೆ ಏಕತಾ ದಿವಸ್ ಆಚರಣೆಗೆ. ನಾವು ನಮ್ಮ ಜಿಲ್ಲೆಯಲ್ಲಿ 14ನೇ ಮತ್ತು 15ನೇ ತಾರೀಕಿಗೆ ಮಾಡ್ತಾ ಇದ್ದೀವಿ ಪಾದಯಾತ್ರೆ. 14ನೇ ತಾರೀಕಿಗೆ ಮುಮ್ರೆಡ್ಡಿ ಕಾಲೇಜಿಂದ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಮೈಲೂರು ಕ್ರಾಸ್, ಬಹುಬಲೇಶ್ವರ್ ಸರ್ಕಲ್, ಬಸವೇಶ್ವರ ಸರ್ಕಲ್, ಇಂದ ಭಗತ್ ಸಿಂಗ್ ಸರ್ಕಲ್, ಇಂದ DC ಆಫೀಸ್ ರೋಡ್, ಇಂದ ಗುಡ್ಗೆ ಹಾಸ್ಪಿಟಲ್, ಇಂದ ನೆಹರು ಸ್ಟೇಡಿಯಂ ತನಕ 14ನೇ ತಾರೀಕಿಗೆ ರೂಟ್ ಮಾರ್ಚ್ ಪಾದಯಾತ್ರೆ ಆಗುತ್ತೆ. ಬೆಳಿಗ್ಗೆ 8 ಗಂಟೆಯಿಂದ 10ವರೆಗೆ ನೆಹರು ಸ್ಟೇಡಿಯಂನಲ್ಲಿ ಕಲ್ಚರಲ್ ಪ್ರೋಗ್ರಾಮ್ ಕೂಡ ಆಯೋಜಿಸಲಾಗಿದೆ. ಅದೇ ರೀತಿಯಲ್ಲಿ 15ನೇ ತಾರೀಕಿಗೆ ಬರಿಚಾರಿ ಗಾರ್ಡನಿಂದ ಕಲ್ಚರಲ್ ಕಾರ್ಯಕ್ರಮ ಕೂಡ ಬೆಳಗ್ಗೆ ಅಲ್ಲಿ ಜಸ್ಟ್ ಪಾದಯಾತ್ರೆ ಮುಗಿದ ನಂತರ ಕಲ್ಚರಲ್ ಪ್ರೋಗ್ರಾಮ್ ಇಲ್ಲಿ ಆಗುತ್ತೆ. 8ವರೆಯಿಂದ 10ವರೆ ತನಕ ಇದು ಟೈಮ್ ಇದೆ. 15ನೇ ತಾರೀಕಿಗೆ ಬರಿಚಾರಿ ಗಾರ್ಡನ್ನಲ್ಲಿ ಸ್ಟಾರ್ಟ್ ಆಗುತ್ತೆ, ಚಾಲನೆ ಅಲ್ಲಿಂದ ಆಗುತ್ತೆ. ಅಲ್ಲಿಂದ ಸೆಂಟ್ರಲ್ ಬಸ್ ಸ್ಟ್ಯಾಂಡ್, ಮಡಿವಾದ್ ಸರ್ಕಲ್, ರೋಟರಿ ಸರ್ಕಲ್, ಅಂಬೇಡ್ಕರ್ ಸರ್ಕಲ್, ಶಿವಾಜಿ ಸರ್ಕಲ್, ಮಲ್ಲಯ್ಯ ಸರ್ಕಲ್, ಗುದಿಗೆ ಹಾಸ್ಪಿಟಲಿಂದ ರಂಗ್ ಮಂದಿರ್ವರೆಗೆ. 15ನೇ ತಾರೀಕಿಗೆ ಕೂಡ ಕಲ್ಚರಲ್ ಪ್ರೋಗ್ರಾಮ್ ರಂಗ್ ಮಂದಿರದಲ್ಲಿ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮಗಳಲ್ಲಿ ಸೇಮ್ ಟೈಮ್ 8 ಗಂಟೆಯಿಂದ 10ವರೆಗೆ. ಈ ಕಾರ್ಯಕ್ರಮಗಳಲ್ಲಿ ನಮ್ಮ MP ಅವರು ಭಾಗವಹಿಸಿದ್ದಾರೆ. ಇದಕ್ಕಿಂತ ಮುಂಚೆ ನಾವು ಪ್ರೀ ಇವೆಂಟ್ ಆ್ಯಕ್ಟಿವಿಟೀಸ್ ಈಗಾಗಲೇ ಮಾಡಿದ್ದೀವಿ. ಎಸ್ಸೆ ಕಾಂಪಿಟೇಷನ್ ಆಗಲಿ ಅಥವಾ ಬೇರೆ ಬೇರೆ ಕಾಂಪಿಟೇಷನ್ ಆಗಲಿ. ಸೊ ಅವರ ಫೆಲಿಸಿಟೇಷನ್ 4 ಜನ ವಿನ್ನರ್ಸ್ ಇದ್ದಾರೆ. ಆ ಒಂದು ಫೆಲಿಸಿಟೇಷನ್ ಕೂಡ ಈ ಕಾರ್ಯಕ್ರಮಗಳಲ್ಲಿ ನಾವು ಮಾಡ್ತೀವಿ. ಜನರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸೋಕ್ಕೆ ಮನವಿ ಇದೆ. ನೀವೆಲ್ಲರೂ ಕಾರ್ಯಕ್ರಮಕ್ಕೆ ಸಹಾಯ ಕೊಡಬೇಕು ಅಂತ ವಿನಂತಿಸ್ತೀನಿ.